ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ. ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ. ಅದಕ್ಕೆ ಅಪ್ಡೇಟೆಡ್ ವರ್ಷನ್ ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ. ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದರ ಪ್ರೈಸ್ ಎಷ್ಟು, ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ. ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ 100% ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. 100ಗೆ 200% ಈ ನೋಟ್ಸ್ ಯೂಸ್ ಆಗುತ್ತೆ. ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಹಳೆ ನೋಟ್ಸು. ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ನಿಮಗೆ ಟೋಟಲಾಗಿ ಈಗ 4 ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ. ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು. ವಿತ್ ಫಾರ್ಮುಲಾ ಇರುತ್ತೆ. ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು, ನೆಕ್ ಬಿಡ್ತು, ಆರ್ಮೋಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು. ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ. ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ. ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ. ಇದು ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಇದರಲ್ಲಿ ನಿಮಗೆಲ್ಲ ಮಾಡೋ ಬ್ಲೌಸಸ್ದು ಇರುತ್ತೆ. ಓಕೆನಾ. ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿಯೇ ಇರುತ್ತೆ. ಬಾಟಮ್ ಇರೋದಿಲ್ಲ, ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ. ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ. ಡಾಟ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ. ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಏಲೈನ್ ಕುರ್ತಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು. ಓಕೆನಾ. ಈ ರೀತಿ ಚೂಡಿದಾರ್ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು. ಇದು ಡೀಟೇಲಾಗಿ ವಿವರಣೆಯಾಗಿ ಇರುತ್ತೆ. ಓಕೆನಾ. ಬರೆದಿರ್ತೀನಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ. ಇದು ಹೊಸ ನೋಟ್ಸು. ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ. ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ. ಪಾಯಿಂಟ್ ವೈಸ್ ಇರುತ್ತೆ, ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ. ಈಗ 28-29 ಇಂಚು ಚೆಸ್ಟ್ ಮೆಜರ್ಮೆಂಟ್. ಈ ಚೆಸ್ಟ್ ಮೆಜರ್ಮೆಂಟ್ಗೆ 0 ಡೀಪಿಂದ 10 ಇಂಚುವರೆಗೂ. ಓಕೆನಾ. ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಫ್ರಂಟ್ ಡೀಪ್ ಮೇಲೆ, ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು, ನೆಕ್ ಬಿಡ್ತು, ಹಾರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮೋಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು, ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ಟ್ರಾ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನ ಎಷ್ಟು ತೊಗೊಳ್ಬೇಕು. ಓಕೆನಾ. ನೆಕ್ಸ್ಟು ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು, ಎಷ್ಟು ಇಂಚ್ ತೊಗೊಳ್ಬೇಕು, ಉಕ್ಸ್ ಪಟ್ಟಿ ಕಡೆ ಎಷ್ಟು, ಸೆಂಟ್ರಿಗೆ ಎಷ್ಟು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ. ಹಳೆ ನೋಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಓಕೆನಾ. ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಇದ್ದರೆ ಮಾತ್ರನೇ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ. ಈ ಹೊಸ ನೋಟ್ಸಲ್ಲಿ ಏನು ಅಂದರೆ ಡೀಪ್ ನಿಮಗೆ 0 ಇಂದ 12 ಇಂಚ್ವರೆಗೂ ಡೀಪ್ ಇರಲಿ, ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು. ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು, ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ. ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ. ಈ ರೀತಿ ಇರುತ್ತೆ. ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು. ಓಕೆನಾ. ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು. ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ. ನೋಡಿ ಟೋಟಲಾಗಿ ನಾವು 0 ಡೀಪಿಂದ 12 ಇಂಚು ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು. ಇದು ಇನ್ನಷ್ಟು ಈಸಿ. ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೊಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ, ಅದನ್ನು ನೋಡಿದರೆ 100% ನಿಮಗೆ ಕ್ಲಾರಿಟಿ ಬರುತ್ತೆ. ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ. ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ. ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಓಕೆನಾ. ಈ ರೀತಿ ಇರುತ್ತೆ ಹೊಸ ನೋಟ್ಸ್. ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ಯಾವ ರೀತಿ ತೊಗೊಳ್ಳೋದಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈ ಹಳೆ ನೋಟ್ಸ್ ಬೆಲೆ, ಒರಿಜಿನಲ್ ಬೆಲೆ ಬಂದುಬಿಟ್ಟು 1,500 ರೂಪಾಯಿ ಇದೆ. ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು 1,000 ರೂಪಾಯಿ ಇದೆ. ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು 1,000 ರೂಪಾಯಿಗೆ ಸಿಗ್ತಾ ಇದೆ, ಹೊಸ ನೋಟ್ಸು 500 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ, 9108108635.
ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ವೀಡಿಯೋನ ಸ್ಟಾಪ್ ಮಾಡಿ. ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು, ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ. ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ, ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ 1000 ರೂಪಾಯಿ, ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ 500 ರೂಪಾಯಿಗೆ ಸಿಗ್ತಾಯಿದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟ್ನ ಪೇ ಮಾಡಬೇಕು. ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ, ಇದನ್ನು ಗಮನ ಇಟ್ಟು ಕೇಳಿ. ಈಗ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ, ನೀವು ಹೊಸ ನೋಟ್ಸ್ಗೆ 500 ರೂಪಾಯಿನ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ 30 ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ. ಇದನ್ನು ಗಮನ ಇಟ್ಟು ಕೇಳಿ. ನೆಕ್ಸ್ಟು, ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ, ಇದೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ, ಆಫರ್ ಬಗ್ಗೆ, ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ 500 ರೂಪಾಯಿ ಸಿಗುತ್ತೆ. ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ 1000 ರೂಪಾಯಿನೇ ಇರುತ್ತೆ. ನೀವು ಹೊಸ ನೋಟ್ಸ್ ಒಂದೇ ಸಾಕು, ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೂ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನು ಕಳಿಸ್ಕೊಡ್ತೀನಿ. ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡೂ ಬೇಕು ಅಂದರೆ, ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು 1500 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ಎರಡನ್ನೂ ಕಳಿಸ್ಕೊಟ್ಟು ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು 30 ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ ಇದು. ಮತ್ತು ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ, ಈ ಪ್ರಿಂಟ್ ಬುಕ್ಕು ಕಳಿಸ್ಕೊಡೋದಿಲ್ಲ, ವಾಟ್ಸಪ್ಪಲ್ಲಿ PDF ಫೈಲ್ ಕಳಿಸ್ಕೊಡ್ತೀನಿ. ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳಿಸ್ಕೊಟ್ಟಿರೋದು, ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ. PDF ಫೈಲ್ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದು ಕೊಡ್ತಾರೆ. ಹಳೆ ನೋಟ್ಸು ನೀವು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ, ನಿಮಗೊಂದು 150-200 ರೂಪಾಯಿ ಆಗುತ್ತೆ. ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ, ನಿಮಗೊಂದು 100 ರೂಪಾಯಿ ಆಗುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಒರಿಜಿನಲ್ ಬೆಲೆ ಬಂದುಬಿಟ್ಟು 1500 ರೂಪಾಯಿ ಇದೆ, ಹಳೆ ನೋಟ್ಸ್ದು 1000 ರೂಪಾಯಿ ಕೊಡ್ತಾ ಇದ್ದೀನಿ. ಹಾಗೆ ಹೊಸ ನೋಟ್ಸ್ದು 1000 ರೂಪಾಯಿ ಇದೆ, 500 ರೂಪಾಯಿ ಕೊಡ್ತಾ ಇದ್ದೀನಿ. ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ 500 ರೂಪಾಯಿ. ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು 1500 ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ. ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು 1000 ರೂಪಾಯಿ ಆಗುತ್ತೆ. ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ, ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ. ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ, ನಾನು ನಿಮಗೆ PDF ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸ್ಕೊಡ್ತೀನಿ. ಓಕೆನಾ, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೆ ಒಂದು 2-3 ತಿಂಗಳು ಇಲ್ಲ 4 ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ. ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ. ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ, ನೆನಪಿರಲಿ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡಿದ್ರಲ್ವ, ಹೊಸ ನೋಟ್ಸ್ ರೆಡಿ ಮಾಡಿರೋದು ಯಾವ ರೀತಿ ಇರುತ್ತೆ, ಅದರ ಪ್ರೈಸ್ ಎಷ್ಟು ಏನು ಅನ್ನೋದು ಡೀಟೇಲ್ಸ್ ನೋಡಿದ್ರಲ್ವ, ಸಾಧ್ಯವಾದಷ್ಟು ಬೇಗ ತೊಗೊಳಕ್ಕೆ ಟ್ರೈ ಮಾಡಿ. ನಿಮಗೊಂದು ಇಂಪಾರ್ಟೆಂಟ್ ವಿಚಾರನ ತಿಳಿಸ್ಬೇಕು. ಏನು ಅಂದರೆ, ಮೇ ಬಿ ಈ ಚಾನಲ್ನಲ್ಲಿ ಇದೇ ಲಾಸ್ಟ್ ವೀಡಿಯೋ ಆಗ್ಬೋದು. ಈ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಸುಮಾರು ದಿನಗಳಿಂದ ಸ್ವಲ್ಪ ಪ್ರಾಬ್ಲಮ್ ಇದ್ದು ಅದರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗದೇ ಇರೋ ಕಾರಣದಿಂದ ಈ ಹೊಸ ಚಾನಲ್ನ ನಾನು ಕ್ರಿಯೇಟ್ ಮಾಡಿಬಿಟ್ಟು ಇದರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ಬಟ್ ಈಗ ಆ ಪ್ರಾಬ್ಲಮ್ ಕಂಪ್ಲೀಟ್ ಸಾಲ್ವ್ ಆಗಿದೆ. ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಆ ಪ್ರಾಬ್ಲಮ್ ಕಂಪ್ಲೀಟ್ ಸಾಲ್ವ್ ಆಗಿದೆ. ಡೈಲಿ ಈಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಹಾಗಾಗಿ ನಾನು ಇನ್ನು ಮುಂದೆ ಆ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಯಾವ ರೀತಿ ಇರುತ್ತೆ ಅಂತ. ಮೇ ಬಿ ಡಿಸೈಡ್ ಮಾಡಿದ್ದೀನಿ. ಇನ್ನು ಮುಂದೆ ನಿಮಗೆ ಈ ಚಾನಲಲ್ಲಿ ವೀಡಿಯೋಸ್ ಬರದೇ ಇರ್ಬೋದು, ನೋಡೋಣ, ವೆಯ್ಟ್ ಆ್ಯಂಡ್ ವಾಚು. ಅದ್ರ ಜೊತೆಗೆ ಈಗ ಹೊಸ ನೋಟ್ಸ್ ಏನು ರೆಡಿ ಮಾಡಿದ್ದೀನೋ ಈ ಹೊಸ ನೋಟ್ಸ್ನ ನೀವು ತಗೊಳ್ಳೋದ್ರಿಂದ ನೀವು ಇನ್ನಷ್ಟು ಬೆಟರಾಗಿ ಕೆಲಸನ ಕಲ್ತ್ಕೊಳ್ತೀರಿ. ಇದರಲ್ಲಿ ಏನು ಅಂದರೆ ಡೀಪ್ ನೆಕ್ಗೂ ಇರುತ್ತೆ, ಕಡಿಮೆ ಡೀಪ್ ನೆಕ್ಗೂ ಇರುತ್ತೆ, ಮತ್ತು ಬೋಟ್ ನೆಕ್ಕು ವಿತ್ ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಇರುತ್ತೆ, ಮತ್ತು ಕ್ಲೋಸ್ ನೆಕ್ ಇರುತ್ತೆ, ಮತ್ತು ಕಾಲರ್ ನೆಕ್ ಇರುತ್ತೆ, ಬ್ಯಾಕ್ ಫುಲ್ ಕ್ಲೋಸ್ ಇರುತ್ತೆ, ಫ್ರಂಟ್ ಡೀಪ್ ಇರುತ್ತೆ. ಹೀಗೆ ಯಾವ ಮಾಡಲ್ ಡೀಪ್ ಇದ್ರೂ ನೀವು ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಈ ಹೊಸ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ. ಆಲ್ರೆಡಿ ಹಳೆ ನೋಟ್ಸ್ ಯಾರೆಲ್ಲ ತೊಗೊಂಡಿದ್ದೀರೋ ಈ ಹೊಸ ನೋಟ್ಸ್ನ ತೊಗೊಳ್ಳಿ. ಇನ್ನಷ್ಟು ಬೆಟರಾಗಿ ನೀವು 100%ಗೆ 200% ಬೆಟರಾಗಿ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ತೀರ. ನಾವು ಯಾವುದೇ ಬ್ಲೌಸಸ್ನ ಕಟ್ ಮಾಡಲಿ, ಡ್ರೆಸ್ನ ಕಟ್ ಮಾಡಲಿ, ಗೌನ್ನ ಕಟ್ ಮಾಡಲಿ, ಯಾವುದೇ ಕಟ್ ಮಾಡಲಿ, ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡೆ ಶೋಲ್ಡರು, ನೆಕ್ ಬಿಡ್ತು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು, ಡಾಟ್ ಲೆಂತು, ಓಕೆನಾ, ಈ ಎಲ್ಲವನ್ನು ನಾವು
ಮಾರ್ಕಿಂಗ್ ಮಾಡಿಬಿಟ್ಟು ಕಟಿಂಗ್ ಮಾಡೋದು. ಓಕೆನಾ, ನಮಗೆ ಬೇಕಾಗಿರೋವಂಥದ್ದು ಇದೇ ಫಸ್ಟ್ ಇಂಪಾರ್ಟೆಂಟ್, ಇದು ಫಸ್ಟ್ ಸ್ಟೆಪ್ಪು. ನಮಗೆ ಈ ಮೆಜರ್ಮೆಂಟ್ಸ್ನ ಮಾರ್ಕಿಂಗ್ ಮಾಡೋಕ್ಕೆ ಬಂದ್ರೇ ನೆಕ್ಸ್ಟ್ ಆ ಪ್ಯಾಟ್ರನ್ನ ಯಾವ ರೀತಿ ಇರುತ್ತೋ ಅದನ್ನು ಆ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಿರುತ್ತೆ. ನಮಗೆ ಇದರಲ್ಲೇ ನಾವು ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ, ನಾವೆಷ್ಟೇ ಅದ್ಭುತವಾಗಿ ಪ್ಯಾಟ್ರನ್ನ ಸ್ಟಿಚಿಂಗ್ ಮಾಡಿದರೂ ಫಿಟ್ಟಿಂಗ್ ಇಲ್ಲ ಅಂದರೆ ಅದು ಏನಕ್ಕೂ ಬರೋದಿಲ್ಲ, ವೇಸ್ಟ್ ಆಗುತ್ತೆ. ಯಾವುದೇ ಮಾಡಲ್ ಡ್ರೆಸ್ಸಸ್ಸು, ಬ್ಲೌಸಸ್ಸು, ಗೌನ್ಸು, ಯಾವುದೇ ವೆಸ್ಟರ್ನ್ ಪ್ಯಾಟ್ರನ್ನ ನೀವು ಕಟ್ ಮಾಡಬೇಕಂದ್ರೆ ನಿಮಗೆ ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಡಿಂಗು, ಡಾಟ್ಸು, ಸ್ಲೀವ್ ಆರ್ಮಲ್ ಡೌನಿಂಗು ಇದು ಕಂಪಲ್ಸರಿ ಬೇಕೇ ಬೇಕು. ನೀವು ಇದನ್ನು 100% ಪರ್ಫೆಕ್ಟಾಗಿ ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀರ ಅಂದರೆ ಓಕೆನಾ, ನಿಮಗೆ ಮಿಕ್ಕಿರೋದೆಲ್ಲವನ್ನು ಈಸಿಯಾಗಿ ನೀವು ಕಲಿಬೋದು. ಇದು ನಿಮಗೆ ಫಸ್ಟ್ ಕಲಿಬೇಕಾಗಿರುವಂಥದ್ದು. ಇದು ಬರಬೇಕು ಫಸ್ಟು. ಇದು ಬಂದ ಮೇಲೇ ನೀವು ಯಾವುದೇ ಮಾಡಲ್ದಾಗಿರ್ಬೋದು, ಯಾವುದೇ ವೆಸ್ಟರ್ನ್ ಪ್ಯಾಟರ್ನ್ ಆಗಿರ್ಬೋದು, ಆ ಪ್ಯಾಟರ್ನ್ಸ್ನ ನೀವು ರೆಡಿ ಮಾಡೋದಕ್ಕೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇಂಪಾರ್ಟೆಂಟ್ ಫಸ್ಟು ಫಿಟ್ಟಿಂಗು, ಓಕೆನಾ, ನೆಕ್ಸ್ಟ್ ಫಿನಿಷಿಂಗು, ಅದಾದಮೇಲೆ ನಿಮಗೆ ಪ್ಯಾಟ್ರನ್ನು. ಫಸ್ಟ್ ನಿಮಗೆ ಫಿಟ್ಟಿಂಗ್ ಕೊಡೋದಕ್ಕೆ ಬರಬೇಕು. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ನಾನು ರೆಡಿ ಮಾಡಿರುವಂಥ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಈ ಎರಡು ನಿಮಗೆ ಎರಡು ಕಣ್ಣು ಅಂತ ತಿಳ್ಕೊಳ್ಳಿ. ಎರಡೂ ನಿಮಗೆ 100% ಯೂಸ್ ಆಗುತ್ತೆ. 100ಗೆ 200% ಯೂಸ್ ಆಗುತ್ತೆ. ಕಡಿಮೆ ಬೆಲೆಗೆ ನಾನು ನಿಮಗೆ ನೋಟ್ಸ್ನ ಕೊಡ್ತಾಯಿದ್ದೀನಿ. ನೀವು ಹೊರಗಡೆ ಬೇಕಾದರೆ ಕಂಪೇರ್ ಮಾಡಿ ನೋಡಿ, ಓಕೆನಾ. ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ನೋಟ್ಸು ಆಲ್ಮೋಸ್ಟ್ ನಿಮಗೆ ಸಿಗೋದೇ ಇಲ್ಲ, ಇಷ್ಟು ಕಡಿಮೆ ಬೆಲೆಗಂತೂ ಸಿಗೋದೇ ಇಲ್ಲ, ಓಕೆನಾ. ಇದನ್ನು ಒಂದು ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ಈ ನೋಟ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇದಕ್ಕೆ ಕೊಡುವಂಥ ನೀವು ಏನು ಹಣ ಕೊಡ್ತಿರೋ ಇದನ್ನು ನೀವು ಒಂದು 10-15 ದಿನದಲ್ಲೇ ಸಂಪಾದನೆ ಮಾಡ್ಬೋದು. ಈಗ 1,500 ರೂಪಾಯಿ ಕೊಟ್ಟು 2 ನೋಟ್ಸ್ನ ತೊಗೊಳ್ತೀರ, ಕರೆಕ್ಟಾಗಿ ಕೆಲಸ ಮಾಡಿದರೆ 2 ದಿನದಲ್ಲೇ ಸಂಪಾದನೆ ಮಾಡ್ಬೋದು. ಹೋಗಲಿ ನೀವು ನಿಧಾನವಾಗಿ ಕೆಲಸ ಮಾಡ್ತಿದ್ದೀರಾ ಅಂದರೆ 10-15 ದಿನ ಟೈಮ್ ತೊಗೊಳ್ಳಿ. ಮತ್ತೆ ನೀವು ಕೆಲಸ ಕಲ್ತಿದ್ದೀರ ಅಂದರೆ ಲೈಫ್ ಟೈಮ್ ನೀವು ದುಡಿಮೆ ಮಾಡ್ಬೋದು. ನೀವು ಪರ್ಫೆಕ್ಟಾಗಿ ಕೆಲಸ ಕಲಿತಿದ್ದೀರ ಅಂದರೆ ಲೈಫ್ ಟೈಮ್ ದುಡಿಮೆ ಮಾಡ್ಬೋದು. ನೀವು ಲೈಫ್ ಟೈಮ್ ದುಡಿಮೆ ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಕೆಲಸ ಕಲಿಬೇಕಂದ್ರೆ ನಿಮಗೆ ಈ ನೋಟ್ಸು ನಿಮ್ಮ ಹತ್ರ ಇರಲೇಬೇಕು. ವೀಡಿಯೋಸ್ನಲ್ಲಿ ನಾನು ಎಷ್ಟೇ ಡೀಟೇಲ್ಸಾಗಿ ನಿಮಗೆ ತಿಳಿಸ್ಕೊಟ್ರು ನನಗೆ ಗೊತ್ತಿದೆ, ನಾನು ನಿಮಗೆ ಪಟ ಅಂತ ನಿಮಗೆ ಮಾರ್ಕಿಂಗ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ಪಾಯಿಂಟ್ಸ್ ಎಲ್ಲವನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಆಗಬೇಕಲ್ವ. ಅದರಲ್ಲಿ ನೀವು ಎಷ್ಟು ನೆನಪಿನಲ್ಲಿ ಇಟ್ಕೊಳ್ತೀರೋ, ಎಷ್ಟು ಮರ್ತೋಗ್ತಿರೋ ನಿಮಗೆ ಗೊತ್ತಿಲ್ಲ. ಮತ್ತೆ ನೀವು ಆ ವೀಡಿಯೋಸ್ನ ನೋಡಬೇಕು, ಮತ್ತೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ಇನ್ನಷ್ಟು ಈಸಿ ಆಗಿರಬೇಕು ಅಂತಲೇ ನಾನು ನಿಮಗೆ ಈ ನೋಟ್ಸ್ನ ರೆಡಿ ಮಾಡಿರೋದು. ಅದರಲ್ಲೂ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋವು ಯಾವುದೋ ಒಂದು ಆರ್ಡರ್ ವೈಸು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲೇ ಯೂಟ್ಯೂಬಲ್ಲೇ ಅದಕ್ಕೆ ಆದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತುಂಬಾ ಇದ್ದಾವೆ, ಓಕೆನಾ. ಇದಕ್ಕಂತಲೇ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ನಾನು ಮಾಡಿದ್ದೀನಿ, ಅದು ಕೂಡ ಇದೆ ನನ್ನ ಹತ್ರ. ಈ ನೋಟ್ಸ್ ಏನಂದರೆ ನಿಮಗೆ 100% ಯೂಸ್ ಆಗುತ್ತೆ. ಇದರಲ್ಲಿ ತುಂಬ ಸಿಂಪಲ್ಲಾಗಿ ಏನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಅಷ್ಟನ್ನು ಮಾತ್ರ ನೀವು ಓದ್ಕೊಂಡು ಮತ್ತು ಹೊಸ ನೋಟ್ಸ್ನಲ್ಲಿರುವಂಥ ಆ ಪಾಯಿಂಟ್ಸ್ನ ನೋಡಿಕೊಂಡು ನೀವು ನಂಬರ್ಸ್ ಏನಿದಾವೋ ಅದು ಆ ಚೆಸ್ಟ್ ಮೆಜರ್ಮೆಂಟಿಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡೋದ್ರಿಂದ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ನೀವು ಬ್ಲೌಸ್ ಕಟಿಂಗ್ ಮಾಡ್ತೀರ. ಆಲ್ರೆಡಿ ಈ ನೋಟ್ಸ್ನ ತೊಗೊಂಡಿರೋರು ಈಗಾಗಲೇ ತುಂಬ ಜನ ಈ ನೋಟ್ಸಿಂದನೇ ಪರ್ಫೆಕ್ಟಾಗಿ ಕಲ್ತ್ಕೊಂಡು ಟೈಲರಿಂಗ್ ಶಾಪ್ನ ಓಪನ್ ಮಾಡಿದ್ದಾರೆ, ಕೆಲವರು ಬೂಟಿಕ್ಕು ಓಪನ್ ಮಾಡಿದ್ದಾರೆ. ನನಗೆ ಓಪನಿಂಗ್ ಮಾಡೋದಕ್ಕೆ ನನಗೆ ತುಂಬ ಜನ ಕಾಲ್ ಮಾಡಿ ಕರೆದಿದ್ದಾರೆ, ಬಟ್ ನಾನು ಎಲ್ಲೂ ಹೋಗಿಲ್ಲ ಅಷ್ಟೇ. ಅಷ್ಟು ಯೂಸ್ ಆಗಿದೆ ಈ ನೋಟ್ಸ್ ಅನ್ನೋದು. ನೀವು ಒಂದು ಸಾರಿ ತೊಗೊಂಡಿಲ್ಲ ಅಂದರೆ ತೊಗೊಂಡು ನೋಡಿ, ಇದರಿಂದ ನಿಮಗೇನು ಮೋಸ ಆಗೋದಿಲ್ಲ. ನೀವು ಕೊಡುವಂಥ ಅಮೌಂಟ್ ಏನಿದೆಯೋ ಪೈಸಾ ವಸೂಲು ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಪೈಸೆಗೂ ನಿಮಗೆ ಯೂಸ್ ಆಗುತ್ತೆ ಈ ನೋಟ್ಸ್ ಅನ್ನೋದು. ಅಷ್ಟು ಪರ್ಫೆಕ್ಟಾಗಿ ನಾನು ಯೋಚನೆ ಮಾಡಿ ಸಾಕಷ್ಟು ಕಟಿಂಗ್ ಮಾಸ್ಟರ್ನ ನಾನು ಸಂದರ್ಶನ ಮಾಡಿಬಿಟ್ಟು ಅವ್ರ ಹತ್ರ ತಿಳ್ಕೊಂಡು ವಿಚಾರನ ಯಾವುದು ಕರೆಕ್ಟ್ ಇರುತ್ತೆ, ಯಾವುದು ಕರೆಕ್ಟ್ ಇಲ್ಲ, ಮತ್ತು ಯಾವ ರೀತಿ ಇರುತ್ತೆ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡು ರಿಸರ್ಚ್ ಮಾಡಿ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ಮೆಥಡ್ನಲ್ಲಿ ನಾನು ಅದನ್ನು ರೆಡಿ ಮಾಡಿರೋದು. ಈ ನೋಟ್ಸು ಹಳೇದಾಗಿರ್ಬೋದು ಹೊಸದಾಗಿರ್ಬೋದು ಎರಡು ನೋಟ್ಸು ರೆಡಿ ಮಾಡೋದಕ್ಕೆ ನಾನು ತುಂಬಾ ರಿಸರ್ಚ್ ಮಾಡಿದ್ದೀನಿ, ತುಂಬಾ ಕಷ್ಟಪಟ್ಟಿದ್ದೀನಿ. ಅದು ನಿಮಗೆ ಈಸಿಯಾಗಿ ಕನ್ವೆ ಆಗಬೇಕು, ಈಸಿಯಾಗಿ ಅರ್ಥ ಆಗಬೇಕು, ಓಕೆನಾ. ನೋಟ್ಸು ರೆಡಿ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ನಾವು ಯಾವ ರೀತಿ ಬೇಕಾದರೂ ಬರಿಬೋದು, ಅದು ನಿಮ್ಗೆ ಅರ್ಥ ಆಗಬೇಕಲ್ವ. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಮತ್ತು ಪರ್ಫೆಕ್ಟಾಗಿ ಬರೋ ರೀತಿಯಲ್ಲಿ ನೋಟ್ಸ್ನ ರೆಡಿ ಮಾಡಬೇಕಂದ್ರೆ ತುಂಬ ಕಷ್ಟ. ಅದನ್ನು ನಾನು ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲೇ ಈ ನೋಟ್ಸ್ನ ರೆಡಿ ಮಾಡಿದ್ದೀನಿ. ಇಷ್ಟು ಡೀಟೇಲ್ಸ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ನೋಡಿದ್ದೀರ ಸಾಕಷ್ಟು ವೀಡಿಯೋಸ್ನ ಯೂಟ್ಯೂಬಲ್ಲಿ ನೋಡಿದ್ದೀರ, ನನ್ನ ವೀಡಿಯೋಸ್ನ ನೋಡಿದ್ದೀರ, ಕಂಪೇರ್ ಮಾಡಿ ನೋಡಿದ್ದೀರ, ಪ್ರತಿಯೊಂದನ್ನು ನೀವು ಟ್ರೈ ಮಾಡಿರ್ತೀರ ಎಲ್ಲ ಮೆಥಡ್ಸ್ನ. ಬಟ್ ಪರ್ಫೆಕ್ಟಾಗಿ ಬರ್ತಾ ಇರೋದಿಲ್ಲ. ಯಾಕೆ ಅಂದರೆ ಪರ್ಫೆಕ್ಟ್ ಒಂದು ಫಾರ್ಮುಲಾ ಅನ್ನೋದು ಇರೋದಿಲ್ಲ. ನೀವು ಈ ನೋಟ್ಸ್ ತಗೊಳ್ಳೋದ್ರಿಂದ ನೀವು ಒಂದು ಫಾರ್ಮುಲಾನ ಫಾಲೋ ಮಾಡ್ತೀರ, ಒಂದೇ ಮೆಥಡ್ನ ಫಾಲೋ ಮಾಡ್ತೀರ, ನೀವು ಈಸಿಯಾಗಿ ಕಲ್ತ್ಕೊಳ್ತೀರ. ನೀವು ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕು ಅಂತಲೇ ನನ್ನ ಆಸೆ. ಇದಕ್ಕೋಸ್ಕರನೇ ನಾನು ರೆಡಿ ಮಾಡಿರೋದು. ನಾನು ಯೂಟ್ಯೂಬಲ್ಲಿ ಎಷ್ಟೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ನನಗೆ ಗೊತ್ತಿದ್ದರೂ ನಿಮಗೆ ಹೇಳ್ಕೊಡೋದಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ ಕೆಲವು ಕಂಡೀಷನ್ಸ್ ಇರುತ್ತೆ, ಒಂದು ಆರ್ಡರ್ ವೈಸ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಈ ವಿಚಾರನ ದೃಷ್ಟಿಲಿಟ್ಕೊಂಡೆ ಈ ನೋಟ್ಸ್ನ
ನಿಮಗೆ ರೆಡಿ ಮಾಡಿ ಕೊಟ್ಟಿರೋದು. ಒಂದು ಸಾರಿ ಪರ್ಚೇಸ್ ಮಾಡಿ ನೋಟ್ಸ್ನ ತೊಗೊಂಡು ನೋಡಿ ಎಷ್ಟು ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋದು ಬೇಡ. ಓಕೆ, ಇಷ್ಟು ನಿಮಗೆ ಈ ನೋಟ್ಸ್ ಬಗ್ಗೆ ಡೀಟೇಲ್ಸು. ಈ ನೀವು ನೋಟ್ಸ್ನ ಏನಕ್ಕೆ ತಗೊಳ್ಬೇಕಂತ ಇಷ್ಟೊತ್ತು ನಾನು ನಿಮಗೆ ಸ್ವಲ್ಪ ವಿಚಾರನ ತಿಳಿಸಿದ್ದೀನಿ ಅಷ್ಟೇ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ಬೇಗ ಈ ಆಫರ್ ಕ್ಲೋಸ್ ಆಗೋದ್ರೊಳಗೆ ನೋಟ್ಸ್ನ ತೊಗೊಂಡು ಉಪಯೋಗಿಸ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.